ಸಂಪೂರ್ಣ ಒಳ ಮೀಸಲಾತಿ ಜಾರಿ ಸಮಿತಿ ವತಿಯಿಂದ 3ನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಕೂಗುವ ಮೂಲಕ ಮುಖಂಡರುಗಳು ಮಾತನಾಡಿದರು. ಮಾದಿಗರಿಗೆ ಒಳ ಮೀಸಲಾತಿ ಜಾರಿಗೆ ಅಂಕಿತ ಹಾಕಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಮುನ್ನವೇ ಸಚಿವ ಸಂಪುಟದ ದಲಿತ ಮಂತ್ರಿಗಳಾದ ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ ಖರ್ಗೆ ಇನ್ನಿತರೆ ಮಂತ್ರಿಗಳ ಒತ್ತಡಕ್ಕೆ ಮಣಿದು ಹಳೆ ಮೀಸಲಾತಿಗೆ ಒಪ್ಪಿಗೆ ನೀಡಿದ್ದು ಘೋರ ಅನ್ಯಾಯ. ಇಂಥ ಕುತಂತ್ರದಿಂದ ಸಿದ್ದರಾಮಯ್ಯನವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬುಡ ಎಗ್ದಾಡಿಸಿ ಎಲ್ಲರೂ ಒಂದು ಕಡೆ ಸೇರಿದರೆ ಇದು ಅತ್ಯಂತ ಶೀಘ್ರದಾಗ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ, ಮಾಡಿ. ಆಮೇಲೆ ನಮ್ಮ ಶ್ಯಾಮ್ ಕುಮಾರ್ ಕೂಡ ಹೇಳಿದರು, ನಮ್ಮ ಸ್ವಾಮೀಜಿಗಳು ಹೊರಗೆ ಬರಬೇಕು ಅಂತೇಳಿ. ಸ್ವಾಮೀಜಿಗಳು ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದನ್ನು ಮಾಡಬೇಕು, ಇದೇನೇನೋ ಮಾಡಲಿಲ್ಲ ಅಂತಂದರೆ ನಾವು ಭಾರಿ ಉಗ್ರ ಹೋರಾಟ ಮಾಡ್ತೀವಿ. ಹೌದು, ಉಗ್ರ ಹೋರಾಟ ಮಾಡೋಣ. ಹೆಂಗೆ ಉಗ್ರ ಹೋರಾಟ ಮಾಡೋರು ಯಾರಾದ್ರಪ್ಪ ಅಂದ್ರೆ ಒಂದು 5 ಜನ ಅದು. ಉಗ್ರ ಹೋರಾಟ ಅಂತಂದ್ರೆ ಹೆಂಗೆ ಗೊತ್ತಾ? ಆಂಧ್ರದಲ್ಲಿ ಮಾಡ್ತಾರೆ ಉಗ್ರ ಹೋರಾಟ. ಆಂಧ್ರದಲ್ಲಿ ಹೆಂಗಪ್ಪ ಅಂತಂದರೆ MLAಗಳೇ ಕಿಡ್ನಾಪ್ ಮಾಡಿ ತಗೊಂಡು ಹೋಗಿ 1 ವಾರ ಬಚ್ಚಿಟ್ಬಿಡ್ತಾರೆ. ಆವಾಗ ಪೊಲೀಸರು ಮಾಡಿದ್ರೆ ಯಾವನ ತಗೊಂಡು MLA ಬಚ್ಚಿಟ್ಬಿಟ್ಟಲ್ಲಪ್ಪ, ನಮ್ಮನ್ನು ಬಚ್ಚಿ ಎಲ್ಲ ಏನೇನು ಇರ್ತಾರೆ ಅವ್ರವ್ರ ಜಿಲ್ಲೆಗೆ 1-2 ತಗೊಂಡೋಗಿ ಬಚ್ಚಿಟ್ಬಿಡ್ತಾರೆ. ಅದೇ ಕಿಡ್ನಾಪ್ ಮಾಡಿಬಿಡ್ತಾರೆ. ಅವ್ರು ಎದುರ್ಕೊಂಡು ಯಾಕೆ ಬೇಕಪ್ಪ ಮಾಡ್ಬಿಡೋಣ ಅಂತ ಮಾಡ್ಬಿಡ್ತಾರೆ. ಅಲ್ಲಿ ಆ ಥರ ಅಲ್ಲಿ ಹೆಂಗಪ್ಪ ಅಂತಂದರೆ ಸ್ವಲ್ಪ ಉಗ್ರ ಅಂತಂದರೆ ಬರೀ ಇದೆಲ್ಲ ಉಗ್ರ. ಅದು ಪೊಲೀಸ್ನವರು ಇದ್ದಾರೆ. ಉಗ್ರ ಅಂತಂದರೆ ನಿಮ್ಗೆ ಗೊತ್ತಾಗ್ತಲ್ಲ, ಅಂದರೆ ಸ್ವಲ್ಪ ಭಯಂಕರ. ಅಂಥ ಹೋರಾಟಗಳು ಯಾರು ಮಾಡಿದ್ದಾರೆ? ಉಗ್ರ ಹೋರಾಟ ಅಂತ ಹೇಳಿ ಉಗ್ರ ಹೋರಾಟ ಅಂತ ಯಾರು ಮಾಡಿದ್ರು? ಆಯ್ತಪ್ಪ, ನಿನ್ನೆ ದಾವಣಗೆರೆಗೆ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಬಂದ್ ಮಾಡಿಸೋದಂದ್ರೆ ಏನು ಸುಮ್ಕೆನಾ? ಉಗ್ರ ಹೋರಾಟ ಅಂದ್ರೆ ಸುಮ್ಕೆನಾ? ಆಗ್ತಾರೆ. ಇವ್ನು ಯಾರು ಗಡಿಪಾರು ಮಾಡಿರಿ ಅಂತೇಳಿ ತಿಪ್ಪೇಸ್ವಾಮಿಗೂ, ನಾಗರಾಜು, ವಿಜಯಕುಮಾರ್ಗೂ 4 ಜನ ಕೇಸ್ ಹಾಕ್ಬಿಡ್ತಾರೆ. ದುಡ್ಡು ಎಲ್ಲಿ ತರಬೇಕು? ಅವ್ರಿಗೆ ಬಿಡಿಸ್ಕೊಂಬಂದು ತರಬೇಕು. ಇವ್ರು ಇಲಿಗಲ್ ಆಕ್ಟಿವ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇಸ್ ಹಾಕ್ಬಿಡ್ತಾರೆ. ಅವಾಗ ಏನು ಮಾಡಬೇಕು? ಅದಕ್ಕೆ ನಮ್ಮ ಲಾಯರ್ ಸಾಹೇಬರು ಬಂದಿದ್ದೀರಿ ಇಲ್ಲೆಲ್ಲ, ಕುಮಾರು ನಮ್ಮ ಮಾವಲ್ಲ. ಇದೇನು ಮಾಡ್ಬೇಕಂದ್ರೆ ತಮಿಳುನಾಡಿನಾಗೆ, ಆಂಧ್ರದಲ್ಲಿ, ಛತ್ತೀಸ್ಗಢದಲ್ಲಿ ಒಳ ಮೀಸಲಾತಿ ಮಾಡಿದ್ದಾರೆ. ಈ ಒಳ ಮೀಸಲಾತಿ ಮಾಡಬೇಕಾದ್ರೆ 9 ಶೆಡ್ಯೂಲ್ ಯಾರು ಮಾಡಬೇಕು? ಏನು ಕೇಂದ್ರದಲ್ಲಿ ಮಾಡಬೇಕು, ಏನು ಸ್ಟೇಟ್ನಲ್ಲಿ ಮಾಡಬೇಕು? 9 ಶೆಡ್ಯೂಲ್ ಅದನ್ನು ನಾವು ತಮಿಳುನಾಡಿಗೆ ಹೋಗ್ಬೇಕು, ಆಂಧ್ರಕ್ಕೆ ಹೋಗ್ಬೇಕು. ನೀವು ಮಾಡಿದಿರಲ್ಲ ಒಳ ಮೀಸಲಾತಿ 50%ಗಿಂತ ನೀವು ಜಾಸ್ತಿ ಮಾಡಿದ್ದೀರಲ್ಲ, 60 ಮಾಡಿದಿರಲ್ಲಪ್ಪ. ನೀವು ಹೆಂಗೆ ಮಾಡಿದ್ರಿ ಅಂತ ಆಯ್ತು. ನೀವು ಹೆಂಗೆ ಮಾಡಿದ್ರಿ ಅಂತಂದಮೇಲೆ ಅದನ್ನು ನಾವು ಹಿಡ್ಕೊಂಡು ಕೇಸ್ ಹಾಕ್ಕೊಂಡು ನಾವು ಮಾಡ್ಬೇಕಲ್ಲೇ. ಆಂಧ್ರದಾಗ ಮಾಡಿದ್ದಾರೆ, ಛತ್ತೀಸ್ಗಢದಾಗ ಮಾಡಿದ್ದಾರೆ, ತಮಿಳುನಾಡು ಇಲ್ಲಿ ಕರ್ನಾಟಕ 50% ಮೇಲಿಂದ ಹೋಗಬಾರ್ದು ಅಂತ ಐತೆ. ಆಯಿತು, ಸಂವಿಧಾನದಲ್ಲಿ 50% SC ಮಾಡಬಾರ್ದು ಅಂತ ಎಲ್ಲೈತೆ. ಅದಕ್ಕೆ ನಮ್ಮ ಲಾಯರ್ಗಳನ್ನೆಲ್ಲ ಒಂದು ಸರಿ ಕರೆಸ್ಬೇಕು ಫಸ್ಟು. ಅವಾಗ ನಮಗೆ ಬೇರೆ ಬೇರೆ ಸ್ಟೇಟಲ್ಲಿ ಯಾಕೆ ಒಳ ಮೀಸಲಾತಿ, ಈಗ ತೆಲಂಗಾಣದಲ್ಲಿ ಮಾಡಿದ್ರಪ್ಪ, ಯಾಕೆ ಮಾಡಿದ್ರಪ್ಪ? ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಮಾಡ್ತಿಲ್ಲ? ಇದಾಗ್ತಿರೋದು.